ತಮಿಳುನಾಡಿನಲ್ಲಿ ವಿಜಯ್ ದಳಪತಿ மேடையில் இருந்தாலும் சரி, மேடைக்கு முன்னாடி இருந்தாலும் சரி, இந்த நான் நீ நாங்க நீங்க அப்படின்றதெல்லாம் கிடையாது. நாம யாரு மேல யாரு கீழே அப்படின்ற பாகுபாடெல்லாம் எப்போ நம்ம பார்க்க போறதே இல்லை. நம்மளை பொறுத்த வரைக்கும் நம்ம எல்லாருமே ஒண்ணுதான், நம்ம எல்லாருமே சமம் தான். அதனால என் நெஞ்சில் கொடி இருக்கும். ஏன் பாலிடிக்ஸ் மட்டும் மாறக்கூடாதா? ஒரு பெயிண்ட் டப்பாவை தூக்கிட்டு கிளம்பிடுவாங்க பாருங்க. சொல்லல முக்கியம், செயல் 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 தான் முக்கியம். கொஞ்சம் கூட பிசுறு நாம செஞ்சு முடிப்போம், அது வரைக்கும் நெருப்பா தான் இருப்போம். என்ன நண்பா, அதான் இறங்கியாச்சு. ನೋಡ್ರಿ, ಒಬ್ಬ ಸಿನಿಮಾ ಹೀರೋ ನೆಟ್ಟಗ ಡೈರೆಕ್ಟ್ ಸಿನಿಮಾ ರಂಗದಿಂದ ಬಂದ ರಾಜಕೀಯದಿಂದ ಎಮ್ ಎಲ್ ಎದಿಂದ ಮುಖ್ಯಮಂತ್ರಿ. ಏನು ಮ್ಯಾಜಿಕ್ ಐತಿ ನೋಡ್ರಿ ಅಲ್ಲಿ ತಮಿಳ್ನಾಡು ಆಂಧ್ರ ಧಾರವಾಡ ಸಿನಿಮಾ ನಟರನ್ನ ಫಿಕ್ಸ್ ಅಲ್ಲಿ ಮುಖ್ಯಮಂತ್ರಿಗಳು. ಪ್ರತಿ 5 ವರ್ಷಕ್ಕೊಮ್ಮೆ ಹೊಸ ಮುಖ. ಹಂಗೆ ಕರ್ನಾಟಕ ರಾಜ್ಯದಾಗ ಒಬ್ಬ ಯಾವ ವಿಜಯ್ ದಳಪತಿ ಬರವಲ್ಲ. ಇಲ್ಲಿಯೂ ಅನೇಕ ಸಿನಿಮಾ ತಾರೆಗಳು ಅದಾರ, ಹೊರಗೆ ಬಿದ್ದರಂದ್ರೆ ಲಕ್ಷಾಂತರ ಮಂದಿ ಸೇರ್ತಾರೆ. ಆದರೆ ಇವರಿಗೆ ರಾಜಕೀಯ ಶಕ್ತಿನೇ ಇಲ್ಲ. ಇವರು ರಾಜಕೀಯದಾಗ ಬಂದು ಕರ್ನಾಟಕಕ್ಕೆ ಏನಾರ ಒಂದು ಕೊಡುಗೆ ನಾವು ಕೊಡಬೇಕು, ಬರೀ ಸಿನಿಮಾ ರಂಗ ಮಾಡಿ ಸಾವಿರಾರು ಕೋಟಿ ಮಾಡಿ ನೀವು ಬರೀ ಇದನ್ನು ಮಾಡೋದು ಬಿಟ್ಟು ನೀವು ಯಾಕೆ ಜನಸೇವೆ ಮಾಡೋಕ್ಕೆ ಬರಬಾರ್ದು ರೀ? ಚಲನಚಿತ್ರ ನಟರ ಕರ್ನಾಟಕದವರು ಹೆಣ್ಮಕ್ಕಳು ಭಾಳ ವೈರಲ್ ಅದಾರ ರೀ. ಕರ್ನಾಟಕದ ಚಿತ್ರ ನಟ ನಟಿಯರು ಕೂಡಿ ಒಂದು ಪಕ್ಷ ಕಟ್ಟಿ ಒಮ್ಮೆ ಧುಮುಕಬೇಕು. 224 ಕ್ಷೇತ್ರ 200 ತೊಗೋಬೇಕು. ಹಿಂಗೆ ವಿಜಯ ದಳಪತಿಗತೆ ಕರ್ನಾಟಕದಾಗ ಯಾವರೇ ಒಬ್ಬ ಬರ್ತಾನೇನ್ರಿಪ್ಪ ನಮ್ಮ ಸುಖ ದುಃಖ ನೋಡಕ. ಈಗ JDS ಸಾಕಾತ, BJP ಸಾಕಾತ, ಕಾಂಗ್ರೆಸ್ ಸಾಕಾತ. ಇನ್ನು ವಿಜಯ್ ದಳಪತಿಗತೆ ನಮ್ಮ ಕರ್ನಾಟಕ ರಾಜ್ಯದಾಗೂ ಒಬ್ಬ ಚಲನಚಿತ್ರ ನಟ ಯಾವರೇ ಅದಾನೇನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಬೇಕು, ತಿಳಿಸ್ಬೇಕು ನನಗೆ. ಇದನ್ನು ನಾವೇನೋ ವೈರಲ್ ಮಾಡೋಣ. ನಮಗೂ ಯಾವರೇ ಒಬ್ಬ ಒಳ್ಳೆ ನಮ್ಮ ಕೂಗು ಕೇಳುವಂಥ ವ್ಯಕ್ತಿ. ಈಗ ಅಲ್ಲಿ ನೋಡ್ರಿ, ವಿಜಯ್ ದಳಪತಿ ತನ್ನ ಕಾರಿನ ಡ್ರೈವರ್ನ ಮಗನ MLA ಮಾಡ್ತಾನೆ. ಎಂತಾದ್ರಿ ಕತಿ? ಕಾರ್ ಡ್ರೈವರ್ನ ಮಗ MLA ಆದಲ್ಲಿ ಇತಿಹಾಸಗಳು ನೋಡ್ರಿ ಹೆಂಗದಾವ. ಒಬ್ಬ ಯಕಶಿತ ಮನುಷ್ಯನೂ ಸಹಿತ ಏನು ಹಣ ಇಲ್ಲ, ದುಡ್ಡಿಲ್ಲ, ಏನಿಲ್ಲ ಆದರೂ ಈ MLA ಆಗ್ತಾನಂತೇಳಿ. ಮತ್ತು ಅಲ್ಲಿ ಆಶ್ವಾಸನೆಗಳು ಏನು ಕೊಟ್ಟಾನ? 1.5 ಗ್ರಾಮೋ ಎಷ್ಟೋ 2 ಗ್ರಾಮೋ ಮದುವೆಗೆ ಬಂಗಾರ ಕೊಡೋದು. ಆಮೇಲೆ 2,500 ಖಾತೆ ಹೆಣ್ಮಕ್ಕಳಿಗೆ, 3,000 ನಿರುದ್ಯೋಗಿ ಭತ್ಯೆ, ವಿಕಲಚೇತನರಿಗೆ 3,000, ಮತ್ತು ಏನೇನೋ 50,000 ಸಾಲ, ಶೂನ್ಯದ ಬಡ್ಡಿ ದರದಾಗ 5 ಲಕ್ಷನೂ ಅದಾವೆ. ಇಂಥವೆಲ್ಲ ಆಶ್ವಾಸನೆ ಕೊಟ್ಟರು ಸಹಿತ ಅಲ್ಲಿ ಭಾರಿ ಶತಕದತ್ತ ದಾಟಿ ಹೋತು ವಿಜಯ್ ದಳಪತಿ. ಹಂಗೆ ವಿಜಯ್ ದಳಪತಿಗತೆ ಕರ್ನಾಟಕದಾಗ ಒಬ್ಬ ಯಾವ ಹೀರೋ ಹುಡ್ತಾನೇನ್ರಿಪ್ಪ? ಆ ಹೀರೋ ಯಾರು? ಆ ಹೀರೋನ್ ಹಿನ್ನೆಲೆ ಏನು? ಆ ಹೀರೋನ್ ಇತಿಹಾಸ ಏನು? ತಕ್ಷಣ ನನಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಆ ಹೀರೋನ್ ಹೋಗಿ ಭೇಟಿ ಆಗುತ್ತಾನೆ, ಅಲ್ಲಿ ಒಂದು ಸುದ್ದಿ ಮಾಡ್ತಾನೆ, ಮತ್ತು ಅವ್ನು ಕರ್ನಾಟಕ ರಾಜ್ಯದಾಗ ತಿರುಗಾಡ್ಸುನು. ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಒಬ್ಬ ವಿಜಯ್ ದಳಪತಿ, ಹಂಗೆ ಒಬ್ಬ ಹೀರೋ ಯಾರ್ರಿಪ್ಪ ತಿಳಿಸ್ತೀರಿ ನನಗೆ? ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.